ತಾತ ತಾತಾವ್ ಯಾಕಮ್ಮ? ತಾತ ನೀವು ಮಾತಾಡ್ತಾ ಇದ್ದಾಗ ಮಧ್ಯ ಭಯ ಆಗ್ತೇನೆ ನಾನು. ಬೇಜಾರಾಗಿಲ್ಲ ತಾತ? ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಅದೇ ಸಾವಿತ್ರಮ್ಮನ ಊರ್ಗೆ ಕಳ್ಸೋಣ ನಾನೇ ಪ್ಲ್ಯಾನ್ ಮಾಡಿದ್ದು. ಏನು ಅಂಬುಜಜ್ಜಿ ಯಾವಾಗ ವಟ 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 ಅಂತ ಇರ್ತಾಳೆ. ಅದಕ್ಕೆ ಈ ಟೈಮಾಗ ಸಾವಿತ್ರಮ್ಮನ ಊರಿಗೆ ಹೋದ್ರೆ ಅಂಬುಜಜ್ಜಿಗೆ ತಲೆ ಚೆನ್ನಾಗಿ ತೆಗಿತೈತೆ. ಅದಕ್ಕೆ. ಓ ಅದಾ, ಸರಿ ಬಿಡಮ್ಮ, ಓಡ್ ಬರಲಿ ಸುಮ್ಮನೆ ಇರು. ಗೊತ್ತಾಗ್ಲಿ ಬೆಲೆ. ಇವಾಗ ಬಾಣಂತಿ ಇದೆಯಾ ಮನೆಗ, ಗೊತ್ತಾಗ್ತದೆ ಅವಳಗ. ಎಲ್ಲ ಕೆಲಸನೂ ಮೂಗೋಚ್ಛವಾಗಿ ಮಾಡ್ಕೊಂಡು ಓದ್ತಾಯಿದ್ಲು. ಬೆಲೆ ಆವಾಗ ತಿಳಿತಾರಿಲ್ಲ, ಇವಾಗ ತಿಳಿತದೆ. ಅವನಿಗೂ ಹೇಳ್ತೀನಿ ಅಲ್ಲೇ ಇರೋ ಬರಬೇಡ ಅಂತ. ಹೌದು, ಈ ದೊಡ್ಡವನು ಎತ್ತೋದಂಗೆ ಏನೇನು ಗನಂದಾರಿ ಕೆಲಸಕ್ಕೆ ಮಾಡಕ್ಕೆ ಹೋಗೋಣ? ಯಾಕೆ ಕೇಳಿದು? ಈ ನನ್ನ ಮಗನಿಂದ ನನಗೆ ನೆಮ್ಮದಿ ಇಲ್ದಿರ ಆಗೋಯ್ತಲ್ಲಮ್ಮ. ಏನೇನು ಕಿತಾಪತಿ ಮಾಡ್ತಾನೋ ಏನೋ, ಬೆಳಗ್ಗೆಯಿಂದ ಪತ್ತೆ ಇಲ್ಲ ಆಸಾಮಿ. ಫೋನನ್ನ ಮಾಡಮ್ಮ ಹಂಗೆ. ಆಮೇಲೆ ಫೋನ್ ಮಾಡೋ ಎಲ್ಲವನ್ನ ಏನು ಅಂತ ತಿಳ್ಕಮ್ಮ. ಇನ್ನೂ ಏನೇನು ಗನಂದಾರಿ ಕೆಲಸಕ್ಕೆ ಮಾಡ್ತಾನೋ ಏನು ಕತೆನೋ, ಕಿತಾಪತಿಗಳು ಮಾಡ್ತಾನಮ್ಮ ಇವನಿಂದ ನನಗೆ ನೆಮ್ಮದಿ ಇಲ್ಲ. ಥೋ, ಏನಕ್ಕನ ಹುಟ್ಟದ ನನ್ನ ಹೊಟ್ಟೆಗೆ. ಎಲ್ಲ ನನ್ನ ಹಣೆ ಬರ ಹೋಗಮ್ಮ. ಸಾವಿತ್ರಮ್ಮನ ಊರಿಗೆ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಬಿಡತ್ತ? ಅಯ್ಯ, ಬೇಜಾರೇನಿಲ್ಲ. ಹಂಗೂ ಮಾತಾಡ್ಸ್ಬೇಕಂದ್ರೆ ಹಂಗೋಗಿ ಹಂಗೆ ಬಂದರೆ ಆಯ್ತಮ್ಮ. ರಾಮನ್ ಕೇಳ್ದ? ರಾಮನ ಹೇಳಿದ್ದು ಊರಿಗೆ ಕಳ್ಸ್ಕೊಡು, ತಾತನ ಬಂದಮೇಲೆ 2 ದಿವಸ ಇರ್ಲಿ, ಆಮೇಲೆ ಗೊತ್ತಾಗ್ತೈತೆ ಅಂತ. ಆಯ್ತು ಬಿಡು, ಹೋಗಮ್ಮ. ಮಕ್ಳು ಏನು ಮಾಡ್ತಾವೆ ನೋಡಗಮ್ಮ. ಓ ಸಮಯ. ಓ ಏನು ಗೌರಿ, ಇಲ್ಲಿದ್ಯಾ? ಊಟ ಕೊಡೋಣ ಅಂತ ಬಂದೆ. ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕು, ನೀನು ಬರಲಿ ಅಂತ ಇಲ್ಲೇ ಕಾಯ್ತಾ ಇದ್ನೆ. ಮನೆ ಹತ್ರಕ್ಕೆ ಬರ್ತಾ ಇದ್ನಲ್ಲ. ನಾನು ಮಾತಾಡಿದ್ರೆ ಮೂಗಸ್ಬೋದಂಗೆ ಗೊತ್ತಾನೆ. ಇವಾಗ ನೋಡಿ ಅವಳು ಮಾತಾಡ್ತಾರೆ, ಗುಲುಕ್ತಾ ಇರೋದು. ಲೇ ಕರುಣ್ಯಾ. ಇನ್ನೇನು ಗೌರಿ ಸಮಾಚಾರ? ನಾನು ಇವಾಗ ಪೇಟೆಗೆ ಹೋಗ್ತಾ ಇದ್ನಮ್ಮ. ಏನೇನ ಬೇಕೇನೋ ಕೇಳೋಣ ಅಂತಂತ ಅನ್ಕೊಂಡು ಮನೆ ಹತ್ರಕ್ಕೆ ಬರೋಣ ಅನ್ಕೊಂಡು. ಏನೇನ ಬೇಕೇನೋ, ಏನು ಬೇಕಾದ್ರೂ ಕೇಳು, ತಂದು ಕೊಡ್ತೀನಿ. ಏನು ಹಬ್ಬಕ್ಕೆ ಸರಕಬೇಕು? ಕಳೆ ಬೀಜ, ಕಳೆ ಪಪ್ಪು, ಆಮೇಲೆ ಎಳ್ಳುಂಡೆ ಮಾಡೋಣ ಅಂತ, ರವೆ ಉಂಡೆ, ಅವೆಲ್ಲ ಹಬ್ಬದ ಸರಕು ಬೇಕಲ್ಲ. ಹಬ್ಬದ ಸರ್ ಕಿತ್ತಿದ್ದೆ ಎಲ್ಲನೂ ನಾನು 5 ಕೆಜಿ ತಗೊಂಬತ್ತೀನಿ. ಇಲ್ಲೇ ಬೇರೆ ಏನನ ಸೀರೆನೋ, ಹೂವನೋ, ಸ್ವೀಟು, ಹಣ್ಣು, ಹಂಪ್ಲು, ಡ್ರೈ ಫ್ರೂಟ್ಗಳು ಎಲ್ಲ ತಿನ್ನುವ ಗೌರಿ. ಯಾಕೋ ಈ ನಡುವೆ ಅಷ್ಟು ಒಣಗೋಗ್ಬಿಟ್ಟಿದ್ಯಾ? ನೋಡ್ದ ಕತೆ ಒಣಗೋಗ್ಬಿಟ್ಟವಳಂತೆ. 1 kg ಬಾದಾಮಿ, 1 kg ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ಎಲ್ಲ ತಗೊಂಬ. ಪುಡಿ ಮಾಡಿ ಉಂಡೆ ಮಾಡ್ಕೊಂಡು ಬೇಕಂತೀನಿ. ಅವಾಗ ತಿಂತಾ ಇರ್ತೀನಿ. ಆಯಿತು. ಹಣ್ಣುಗಳೆಲ್ಲ 1-2 ಕೆಜಿ ತಗೊಂಬತ್ತೀನಿ. ಫ್ರಿಜ್ಜಾಗಿ ಇಕ್ಕೊಂಡು ತಿನ್ನು. ಯಾಕೋ ಈ ನಡುವೆ ಅಷ್ಟು ಮಕ ಎಲ್ಲ ಇಳ್ದೋಗ್ಬಿಟ್ಟದೆ. ಚೆನ್ನಾಗಿರ್ಬೇಕು ನೀನು, ಗುಂಡ್ಗ ನೋಡೋಕೆ ಟಮಾಟ ನಿಂತಂಗೆ. ಆವಾಗ ನನಗೆ ಸಂತೋಷ. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಗೌರಿ ನಂಗೆ. ಯಾಕಂದರೆ ನಾನು ನಿನ್ನನ್ನು ಇಷ್ಟಪಟ್ಟಿರೋದು ಫಸ್ಟು ನನ್ನ ಜೀವನದಾಗ. ನಿನ್ನನ್ನು ಇಷ್ಟಪಟ್ಟಿರೋದು ನಾನು. ಏನೋ ದೊಡ್ಡವ್ರ ಬಲವಂತಕ್ಕೆ ಅವಳನ್ನ ಮದುವೆ ಮಾಡ್ಕೊಂಡು, ಆಯಿತಾ? ನಾನು ಇಷ್ಟಪಟ್ಟಿದ್ದೆ ನಿನ್ನನ್ನು. ನೀನು ಚೆನ್ನಾಗಿರ್ಬೇಕು ಗೌರಿ. ನೀನು ಚೆನ್ನಾಗಿದ್ರೆ ನನಗೆ ಸಂತೋಷ. ಈ ಯಾರೂ ಇಲ್ದಿರ ಈ ಅನಾಥ ಮೇಲೆ ಎಷ್ಟು ಪ್ರೀತಿ ನಿಂಕ. ಅನಾಥ ಯಾಕೆ ಆತೀಯಾ? ನಾನಿಲ್ಲೇನೆ, ನಾನಿದ್ದೀನಿ. ನಾನಿರೋವರೆಗೂ ಯಾವಾಗಲೂ ನೀನು ರಾಣಿನೇ. ರಾಣಿ ಅಂದರೆ ರಾಣಿನೇ. ನಡಿ ಪೇಟೆಗೆ ಹೋಗೋಣ. ಏನು ಬೇಕೋ ಎಲ್ಲ ತಗೊಡ್ತೀನಿ. ಓಡಾಡ್ಕೊಂಡು ಹಂಗೆ ಮಸಾಲೆ ದೋಸೆ ತಿನ್ಕೊಂಡು, ಈರುಳ್ಳಿ ದೋಸೆನೋ ಮಸಾಲೆ ದೋಸೆನೋ ತಿನ್ಕೊಂಡು, ಐಸ್ ಕ್ರೀಮ್ ಅಂತೆ, ಕಾಫಿ ಗಿಪಿ ಕುಡ್ಕೊಂಡು ಓಡಾಡ್ಕೊಂಡು ಬರೋಣ ನಡಿ. ಅಯ್ಯೋ ಕಾಂತಾರ ಪಿಕ್ಚರ್ ಹಾಕೋರಂತೆ. ನಾನು ಕರ್ಕೊಂಡೋಗ್ತೀನಿ ಅಂದೆ, ಕರ್ಕೊಂಡೇ ಹೋಗಿಲ್ಲ. ಅಯ್ಯೋ ಅದಕ್ಕೇನಂತೆ, ನಡಿ ಗೌರಿ ಹೋಗೋಣ. ಇಲ್ಲೇನು ಹರಿಕತೆ ನಡೀತಾದೇನಾ? ಇನ್ನೇನು ಗೌರಿ? ಅಯ್ಯೋ ನೀನು ಪ್ರೀತಿಯಿಂದ ಮಾತಾಡ್ತಿದ್ದಕ್ಕ ನಾನು ಎಲ್ಲ ಮರ್ತೋಗ್ಬಿಟ್ಟೆ ನೋಡು. ಹೇಳೋದೇ ಮರ್ತೋಗ್ಬಿಟ್ನಿ. ಅದೇನೋ ಜ್ಞಾಪಕ ಮಾಡ್ಕೊಂಡು ಹೇಳಿ ಗೌರಿ. ಇಲ್ಲ ನಡಿ ಮನೆಗೆ ಹೋಗೋಣ. ಇಲ್ಲೇ ಗ್ರಾಹಕರು ಜಾಸ್ತಿ, ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಮಾತು ಇಲ್ಲೇ ಹೇಳ್ಬೇಕು. ಸರಿ ಹೇಳು. ಯಾರವ್ರೆ ಮನೆಗ? ಯಾರು ಇಲ್ಲ. ಅವಳು ಸಂಧ್ಯಾ ಈ ಮನೆಗಿರ್ತಾಳೆ. ಅಮ್ಮನು ಶಿವನು ಫ್ಯಾಕ್ಟ್ರಿಗೆ ಹೋದ್ರು. ಮಗು ಆಡ್ಕೊಂತ ಇದ್ಲು. ಎಲ್ಲ ಇವಾಗ ಮಲ್ಕೊಂಬಿಟ್ಟಿರ್ತಾಳೆ. ನಡಿ ಮತ್ತೆ ಮನೆಗೆ ಹೋಗೋಣ. ಅಯ್ಯೋ ಇರು, ಹೋಗೋಣ ಇರುವ. ಅದೇ ರಾತ್ರಿ ಸವಿತಕ. ಏನು ಸವಿತಕ? ಮವ ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ ಮವ. ಯಾಕಮ್ಮ, ಏನೇನೋ ಹೊಟ್ಟೆಗಿಟ್ಟು ನೋವಾ? ಹೆಂಗೆ? ಸಾಯಂಕಾಲ ಆಸ್ಪತ್ರೆಗೆ ನಡಿಯಮ್ಮ. ಅಯ್ಯೋ ಅದೆಲ್ಲ ಮವ. ಇನ್ನೇನಮ್ಮ? ರಾತ್ರಿ ಎಲ್ಲ ಯಾರೋ ಅಳೋದು ಗೊಳೋ ಅಂತ. ಆಮೇಲೆ ಏನೇನೋ ಕೂಗುಗಳು, ನಾಯಿಗಳು ಬೊಗಳ್ತಾವೆ, ಗೆಜ್ಜೆಗಳು ಗಲಗಲ ಗಲಗಲ ಅಂತದೆ ಶಬ್ದ. ಆ ಕಡೆಯಿಂದ ಈ ಕಡೆ ಹೋತ, ಈ ಕಡೆಯಿಂದ ಆ ಕಡೆ ಹೋತ್ರ. ಈಚೆಗೆ ಬಂದು ನೋಡಿದೆ ನಾನು, ಅದು ಯಾರೂ ಕಾಣಿಸಿಲ್ಲ. ಆಮೇಲೆ ಅಳೋದು ಅಳೋದು ಅಳೋದು. ಯಾರೋ ಹೆಂಗ್ಸ್ರು ಮವ. ಅದು ಹೆಂಗ್ಸ್ರೆ ಗಂಡಸ್ರು ಕೆಲಸ ಇರ್ತದೆ, ಅವ್ರಿಗೆ ಬರೋಕ್ಕೆ ಬಿಡುವಿರಲ್ಲ. ಹೆಂಗ್ಸ್ರಿಗೆ ಏನು ಕೆಲಸ ಇರಲ್ಲ ನೋಡುವ, ಅದಕ್ಕೆ ಅವ್ರು ಬರ್ತಾರೆ. ಆಮೇಲೆ ಅಂಬು ಜೊತೆ ಕೇಳಿದೆ ಬೆಳಗ್ಗೆನ ಬಂದು. ಇವಾಗ ಅದನ್ನೆಲ್ಲ ಹೇಳ್ಬೇಕಿನಿ? ಅದನ್ನೆಲ್ಲ ಹೇಳ್ಬೇಕಾ? ಯಾರೇನು ಹೇಳಿದ್ರು, ಯಾರೇನು ತಿಂದ್ರು, ಕೂಸಿದ್ದು ಕೆಮ್ಮಿದ್ದೆಲ್ಲ ಹೇಳ್ಬೇಕಾ? ಹೇಳಮ್ಮ. ಅದೇ ಇಲ್ಲಿ ಮನೆ ಕಟ್ಟಕ್ಕೆ ಮುಂಚೆ ಮುನ್ನುಬಾಯಿ ಇತ್ತಂತೆ. ಮುನ್ನುಬಾಯಿಕ್ಕೆ ಯಾರೋ ಯಮ್ಮನ ಬಿತ್ತು ಸತ್ತೋದ್ಲಂತೆ. ಆ ಯಮ್ಮನ ದೆವ್ವಾಗವಳೆ ಅಂತ ಅಂಬು ಜೊತೆ ಹೇಳಿದ್ಲು. ಇದು ಕತೆ. ಸರಿ ರಾತ್ರಿಕ ನಾನೇ ಇಲ್ಲಿ ಕಾಳು ಕೂತ್ಕೊಂತೀನಿ. ಅದು ಎಂಥ ದೆವ್ವ ಬರ್ತದೋ ಬರಲಿ, ನಾನೇ ನೋಡ್ತೀನಿ. ಮುನ್ನುಬಾಯಕ್ಕ ಬಿಟ್ಟು ಸತ್ತೋದಲ್ಲ, ಮುಕ್ತಿ ಕೊಟ್ಬಿಡೋಣ ಬಿಡಮ್ಮ. ನೀನೇನು ಭಯ ಪಡಬೇಡ, ನಾನಿದ್ದೀನಿ, ಮುಕ್ತಿ ಕೊಡಿಸ್ತೀನಿ. ಏನು ದೇವ್ಗೆ ಮುಕ್ತಿ ಕೊಡಿಸ್ಬಿಡ್ತಾನೆ? ದೇವಲೋಕದಿಂದ ಇಳಿದ್ಬಿಟ್ಟು ಬಂದ್ಬಿಟ್ಟವನೆ. ಮುಕ್ತಿ ಕೊಡ್ಸಕ್ಕ ಅಷ್ಟು ಈ ಕಳ್ಳ ದೇವ್ಗಳಿರ್ತವೆ, ಈ ಹೆಣ್ಣು ದೇವ್ಗಳು.
ಅವಕ್ಕೆ ಸರಿಯಾಗಿ ಉಂಚು ಬರಲು ತಗೊಂಡು ತೀರ್ತಾ ಇದ್ರೆ ಹೆಂಗಿರ್ತದೋ ನಾನು ನೋಡ್ಕೊಂತೀನಿ ಬಿಡು. ಎಣ್ಣದೇವ ತಾನೆ, ನಾನು ನೋಡ್ಕೊಂತೀನಿ ಬಿಡು. ಇವಾಗ ನಾನು ಕಿವ್ಯಾಕೆ ಹಾಕಿದ್ಯಲ್ಲ, ನಾನು ನೋಡ್ಕೊಂತೀನಿ. ಹೋಗಿ ನೀನು ನೆಮ್ಮದಿಯಾಗಿರು. ನಾನೇ ರಾತ್ರಿ ಇಲ್ಲಿ ಕಾವು ಕೂತ್ಕೊಂತೀನಿ. ಅದು ಯಾವ್ದು ಬರ್ತದೆ, ಅದು ಯಾವ್ದು ಅಲ್ತದೆ, ಅದು ಯಾವ್ದು ಗೆಜ್ಜೆ ಕಟ್ಕೊಂಡು ಓಡಾಡ್ತದೋ ನೋಡೇ ಬಿಡೋಣ. ಅಥವಾ ನಾನು ಇಲ್ಲಿ ನೋಡಿ ಸಮಯ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಕೇಳಿಸ್ತಾ ಇಲ್ಲ ನಿಂಕ? ಇನ್ನೇನು ಗೌರಿ, ನಡಿ ಮನೆಗೆ ಹೋಗೋಣ, ನಡಿ ಮನೆಗೆ ಹೋಗಿ ಮಾತಾಡೋಣ. ಇಲ್ಲಿ ಗ್ರಹಗಳು ಕಾಟ, ಗ್ರಹಗಳು ಅಂದರೆ ಹಂಗಿಂಗೆ ಕಾಟ ಕೊಡಲ್ಲ, ಹಂಗೆ ಕಾಟ ಕೊಡ್ತವೆ ಗ್ರಹಗಳು. ಅಯ್ಯೋ ಬಾ ಸಮಯ, ಬಾ ದೋಸೆ ಮಾಡಿ ಚಟ್ನಿ ಮಾಡಿ ಪಲ್ಯ ಮಾಡಿ ತಿನ್ಬಾ, ಬಿಸಿ ಬಿಸಿ ಹಾಕೊಡ್ತೀನಿ ತಿನ್ನಿ ಅಂತೆ. ಹೌದಾ, ನಡಿ. ಅಯ್ಯ ನಾನು ಬರ್ತೀನಿ ಇರುವ, ಇಬ್ರು ಜೊತೆಗೆ ಹೋಗೋಣ, ಕೈ ಇಟ್ಕೊಂಡು ಬಾ, ನಿಧಾನವಾಗಿ ಮಾತಾಡ್ಕೊಂಡು ಹೋಗೋಣ. ಅವ್ವ ನೋಡ್ತಾ ಆ ಸುಪ್ಪನಾತಿ ಜೊತೆಗೆ ಏನು ಆಟ ಆಡ್ತಾನೆ ಈ ವಯಸ್ಸಿನಾಗೂ ಮುದುಕನ. ಮೈಯಾಗ ಕಂಡ ಇಲ್ಲ, ರಕ್ತ ಇಲ್ಲ, ಆದರೂ ಈ ವಯಸ್ಸಿನಾಗ ಏನು ಶಕ್ಕಂದ ಆಡ್ತಾನೆ ನೋಡು. ನಾನು ಮಾತಾಡಿಸ್ತಾನೆ ಇದ್ದೀನಿ, ಕೇಳಿಸ್ತಿದ್ದು ನನಗೆ ನಾಟಕ ಆಡ್ತಾನೆ. ರಾತ್ರಿಗೆ ಕಾಲು ಕೂತ್ಕೊಳ್ತಾನಂತೆ ಇವಳು ಮನೆ ಮುಂದೆ. ಇವಳೇನು ಒತ್ಕೊಂಬಂದವಳು ಇವ್ರ ಅಪ್ಪನ ಮನೆಯಿಂದ ಮನೇನಾ? ನಡಿ ನಡಿ, ಇಲ್ಲಿ ಗ್ರಹಗಳು ಕಾಟ. ನೋಡ್ದಾ ನನ್ನನ್ನ ಗ್ರಹ ಅನ್ನೋದು? ಬಾವಾಗು ಮನೆಗೆ ಬಾವಾಗು, ಹಿಂಗೆ ಅದೇ ಹೋಗು ಗ್ರಾಚಾರ. ಗೌರಿ, ಇನ್ಮೇಲೆ ನಾನು ನಿಮ್ಮ ಮನೆಗೆ ಎದ್ಬಿಡ್ತೀನಿ ಗೌರಿ. ಅಯ್ಯೋ ಈರಪ್ಪ, ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ಇಲ್ಲೇ ಇರು ನೀನು ನೆಮ್ಮದಿಯಾಗಿ ಅಂತ. ಸಾಯಂಕಾಲ ರಾಮನ್ ಬರ್ಲಿ, ಅವನಿಗೆಲ್ಲ ಜವಾಬ್ದಾರಿ ಒಪ್ಪಿಸ್ಬಿಟ್ಟು ಬಂದ್ಬಿಡ್ತೀನಿ ನಾನು ನಿಮ್ಮ ಮನೆಗೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಹೋಗೋದು ನೋಡಿ ಹೆಂಗ್ ಗೊತ್ತಾನೆ. ಬಾವಾಗ ಬಾವಾಗ ತಿನ್ಸ್ಲ ಮಗುವ. ಅಲ್ವಾ ಅವ್ರ ಮನೆಗೆ ಅವಳೆ ಊಟ ತಿನ್ಬಿಟ್ಟು ಬತ್ತಾಳೆ. ನೀನು ತಿನ್ನ ಮಗುವ, ಇನ್ನಷ್ಟು ತಿನ್ನು, ನಿಂದು ಅಷ್ಟೇ ಎಷ್ಟು ತಿನ್ಬಿಡಮ್ಮ. ಅಯ್ಯ ತಿನ್ನು, ಇನ್ನಿಷ್ಟೇ ಎಷ್ಟು ತಿನ್ನಮ್ಮ. ಬಾ ಆಟ ಆಡಿಸ್ತೀನಿ ಬಾ ನಿನ್ನ. ಸಾಕ ಬುವಾ ಪಚೊಂಬಕಾ? ಬಾ ನಾನು ಮಲಗಿಸ್ತೀನಿ ಬಾ. ಹಂಗೆ ನಿನ್ನ ಮಲಗಿಸ್ಬಿಟ್ಟು ನಾನು ರೋಷಕ್ಕೆ ಮಲ್ಕೊಂತೀನಿ. ಏನೇ ಅಮ್ಮ ಪಾತ್ರೆಗಳು ಮಕ್ರಿ ಮಾಡಿ ಬಿಸಾಕ್ ಹೋಗಿದ್ಲಮ್ಮ ನಿಮ್ಮ ಅತ್ತಿಗೆ. ಅವು ಉಜ್ಜುತ್ತಾ ಇದ್ದೀನಿಲ್ಲ, ಏನೇ ಮಾಡ್ತಾ ಇದೀಯ ನೀನು ಸರೋಜಿ? ನಾನು ಮಗುನ ನೋಡ್ಕೊಂತ, ಮಗುನ ನಿಮ್ ದೊಡ್ಡತ್ತೆ ನೋಡ್ಕೊಂತಾಳೆ. ನೀನು ಬಾ, ಅಡಿಗೆ ಮನೆಗೆ ಕೆಲಸ ಅದ ಬಾ. ಮನೆ ಬಾಗ್ಲಿಗಳೆಲ್ಲ ಕಸ ಗುಡಿಸ್ಬೇಕು. ಎಲ್ಲಿನ ಕೆಲಸ ಅಲ್ಲ ಅದೇ. ಮಗು ಮಗು ಅಂತ ಮಗು ಹತ್ರ ಕೂತಿದ್ಯಲ್ಲ ನೀನು. ಇಲ್ಲ ಇಲ್ಲ, ನಾನು ಮಗು ನೋಡ್ಕೊಬೇಕು. ಅದೇನೋ ಕೆಲಸಕ್ಕೆ ನೀವೇ ಮಾಡ್ಕೊಳ್ತೆ. ನಿಮ್ ದೊಡ್ಡಮ್ಮನ ಕಳ್ಸೋಕ ಮಗು ನೋಡ್ಕೊಂಡು ಬಿರಿ ನನಗೆ ಕಿತ್ತಳೆ ಹೋಗೋಳು. ಸರೋಜಿ ಮಗುನ ನಮ್ಮ ಅಕ್ಕನ ನೋಡ್ಕೊಂತಾಳೆ. ಆ ರೂಮಕ್ಕೆ ಎತ್ಕೊಂಡಾಗ ಮಕ್ಕಳ ಜೊತೆಗೆ ಆಡ್ಕೊಂಡಿರ್ತಾನೆ. ನೀನು ಕೆಲಸ ನೋಡ್ಬಾ, ಅನಿಕಿಕ್ ಬಾ. ಇಲ್ಲತ್ತೆ ನನ್ನ ಮಗು ನಾನು ಯಾರಿಗೂ ಬೇರೆಯವ್ರಿಗೆ ಕೂಗ್ಸಲ್ಲ, ನಾನೇ ನೋಡ್ಕೊಬೇಕು. ಅದೇನೋ ಕೆಲಸಕ್ಕೆ ನೀವು ನೋಡ್ಕೊಳ್ರಿ. ನೀವು ಮಾಡ್ಕೊ ಹೋಗು. ಸರಸ್ವತಿ ಬಂದು ಮಾಡ್ಕೊಂತಾಳೆ. ಸರಸ್ವತಿ ಆಗಲ್ಲ, ಹೋಗಿ ಮಕ್ಕಳು ಹೇಳ್ತಾ ಇದ್ರೆ ಒಂದು ಮಗು ಕಾಲು ಕುಡಿಸ್ಬೇಕು, ಇನ್ನೊಂದು ಮಗುನ ಹಿಡ್ಕೊಬೇಕು. ಆಗಲ್ಲ, ಇಬ್ರು ಇರೇ ಬೇಕು ಅಲ್ಲಿ 2 ಮಕ್ಳಿರೋ ಹತ್ರ. ಅವಳ ಕತೆ ಬಿಟ್ಬಿಡು, ನೀನು ಬಂದು ಕೆಲಸ ಮಾಡು. ಮಗು ಊಟ ತಿನ್ನಿಸ್ತಾ ಇದ್ದೀನಿ. ಎಷ್ಟಂತ ತಿನ್ನಿಸ್ತೀಯ ಮಗುಕ? ಏನು 24 ಗಂಟೆ ಊಟ ತಿನ್ಸ್ಕೊಂಡೆ ಇರೋದೇನೋ ಕೆಲಸ? ಎದ್ರ ಮೇಲಕ್ಕೆ ಕೆಲಸ ಮಾಡ್ಬಾ. ಲೇ ಅಂಬುಜಿ, ಆ ಮಗು ನೋಡ್ಕಕ ನೀನು. ಅವಳಿಗೆ ಕೆಲಸ ಅದೇ. ಹ್ಞೂ ನೋಡ್ಕೊಂತೀನಮ್ಮ. ರೇಹಾನು ಬಾ, ಪಿಲಿ ಪಾಪ ಹತ್ರ ಹೋಗಿ ಆಟ ಆಡ್ಕೊಳ್ಳಿ ಬಪ್ಪ. ಇಲ್ಲ ಅತ್ತೆ, ಅವ್ನ ನಿದ್ದೆ ಬರ್ತದಂತೆ, ಮಲಗಿಸ್ಬೇಕು ನಾನು ಅವನನ್ನ. ಮಕ್ಕಳ ಹತ್ರ ಆಡ್ಕೊಂಡು ಮಲ್ಕೊಂತಾರಮ್ಮ. ನೀನೇನು ಕೆಲಸ ನೋಡೋಕು. ಎಲ್ಲಿನ ಕೆಲಸ ಅಲ್ಲ ಐತೆ. ಮಧ್ಯಾಹ್ನದ ಊಟ ಕೂಡ ಇಲ್ಲ ಹುಡುಗಿ ಬಾಣಂತಿ. ಬಿಸಿ ಬಿಸಿ ಅನ್ನ ಮಾಡಿಕ್ಕಿದೆಲ್ಲ ಅವಳಿಗೂ ಹಾಲಾಗೋದು. 2 ಮಕ್ಕಳನ್ನ ಸುಧಾರ್ಸೋಕ್ಕಾಗ್ತದ? ಇವಾಗ ಮೊನ್ನೆ ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ, ಇನ್ನೇನು ಅವಳು ಅಡುಗೆ ಮನೆಗೆ ಬರ್ಬೋದಲ್ಲ. ಇನ್ನು ತಣ್ಣೀರು ಶಾಸ್ತ್ರ ಮಾಡಿಸಿಲ್ಲ. ತಣ್ಣೀರು ಶಾಸ್ತ್ರ ಮಾಡಿಸಿದ್ಮೇಲೆ ಅವಳು ತಣ್ಣೀರು ಮುಟ್ಟೋದು. ಈ ಸದ್ಯಕ್ಕೆ ಅಮ್ಮನ 5 ತಿಂಗಳ ಗಂಟೆ ತಣ್ಣೀರು ಮುಟ್ಟೋದು ಬೇಕಾಗಿಲ್ಲ. ಆಮೇಲೆ ಬೇಕಾದ್ರೆ ಮುಟ್ಕೊಂಡ್ಲಿ. ಅಮ್ಮನ ಬಂದು ಅಡುಗೆ ಮನೆಗೆ ಅಡುಗೆ ಕೆಲಸ ಮಾಡೋದು ಚೆನ್ನಾಗಿರಲ್ಲ. ನಡಿ ಬಾಣಂತಿ. ಆ 8 ಕಳ್ಳಿಲಿ ದೇವಸ್ಥಾನಕ್ಕೆ ಹೋಗೋರು ಹೋಗ್ಲಿ ಅಂತ ಅಂದ್ಬಿಟ್ಟು ಆ ಶಾಸ್ತ್ರ ಮಾಡಿಸಿದ್ದು. ಇನ್ನು ನ್ಯಾಯವಾಗಿ ತಿಂಗಳು ತುಂಬಿಲ್ಲ, ಆವಾಗ ಅಡುಗೆ ಮನೆಗೆ ಕಳಿಸ್ತಾರ? ನಮ್ಮ ಮನೆಗ್ಲಾಗ 3 ತಿಂಗಳ ಗಂಟೆ ಅಡುಗೆ ಮನೆಗೆ ಕಳಿಸೋದೇ ಇಲ್ಲ ನಾವು. ಎದ್ದೇಳ ಮೇಲಕ್ಕೆ. ಇಲ್ಲ ಹೋಗುತ್ತೆ, ನನಗೇನೋ ಸುಸ್ತಾಗ್ತದೆ ನಂಗೆ. ಅವನ್ನ ಮಲಗಿಸ್ಬಿಟ್ಟು ನಾನೊಂದು ರಸಕ್ಕೆ ಮಲ್ಕೊಬೇಕು. ನನ್ನ ಕೈಲಾಗಲ್ಲಮ್ಮ ಇವಾಗ ಕೆಲಸ ಮಾಡಕ್ಕ. ಎದ್ದೇಳ ಮೇಲಕ್ಕೆ. ಚೆನ್ನಾಗಿರಲ್ಲ ನೋಡ್ಕೊ. ನೋಡುತ್ತೆ, ನಂಗೆ ಇಷ್ಟ ಇದ್ರೆ ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ನಾನು ಮಗು ನೋಡ್ಕೊಬೇಕು. ನನ್ನ ಕೈ ಎಲ್ಲದಕ್ಕಿಂತ ಹೆಚ್ಚು ನನ್ನ ಮಗನು. ನಾನು ಅವನು ನೋಡ್ಕೊಬೇಕು. ನಾನು ನೋಡ್ಕೊತೀನಿ ಹೋಗಿ, ಹೋಗು. ಅದೇ ನಾನು ನೋಡ್ಕೊಳಲ್ಲ ಅಂತೀರ ಮಗುನ. ಹೋಗಿ ಕೆಲಸ ನೋಡೋಗೆ ನೀನು. ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದೇನಮ್ಮ ನಿಮ್ಮಿಷ್ಟ. ರೂಮಾಗಿ ತಂದು ಬಿಡು, ಮಗು ನೋಡ್ಕೊಂತ. ಎದ್ದೇಳ ಸರೋಜಿ ಮೇಲಕ್ಕೆ. ಕೆಲಸ ಮಾಡಿ ಹೇಳೇ. ನೀನು ಮಗು ಅಂತ ಏನೋ ಯಾರು ಸಾಕ್ತಿದ್ದ, ಮಗುನ ಸಾಕ್ತಾ ಇದೆಯಾ ನೀನು? ಸುಪ್ನಾತಿ ನೀನು. ಎತ್ತೆ ಅಡುಗೆ ಮನೆಗೆ ನಡಿ, ಅಡುಗೆ ಮಾಡಬೇಕು. ಇಲ್ಲ ಅಂದ್ರೆ ಅಷ್ಟೇನ. ನಾನು ಅವಳು ಊರಿಗೆ ಹೋಗೋಳಲ್ಲ, ನಾನು ನಮ್ಮ ಹುಟ್ಟದ ಮನೆಗೆ ಹೋಗ್ಬೇಕು. ಮಗುನ ಎತ್ಕೊಂಡು ನಾನು ಹೋಗಿ ನಮ್ಮ ಅಮ್ಮನ ಮನೆಗೆ 2 ದಿವಸ ಇದ್ಬಿಟ್ಟು ಬರ್ತೀನಿ. ಅದೇನೋ ಅವಳು ಹೋಗೋದು 3 ದಿವ್ಸಕ್ಕೆ ಒಂದ್ಕಿತ ಹುಟ್ಟದ ಮನೆಗ. ಅದೇ ನಂಗೇನು ಹುಟ್ಟದ ಮನೆ ಏನಿಲ್ಲ, ನಮ್ಮ ಅಮ್ಮನಿಲ್ಲ.
ನಾನು ಹೋಗಿ ನೋಡ್ಕೊಂಬತ್ತೀನಿ ನಮ್ಮ ಅಮ್ಮನ ಒಂದು 2 ದಿವಸ ಇದ್ಬಿಟ್ಟು. ಲೇ ಅವಳು ಬಂದ ಮೇಲೆ ನೀನು ಹೋಗಿ ಅಂತ ಎದ್ದೇಳ ಮೇಲಕ್ಕೆ ಕೆಲಸ ಮಾಡಿ ಹೇಳ. ಲೇ ಅದ್ಯಾಕೆ ಸುಪ್ನಾತಿ ಆಡ್ದಂಗೆ ಆಡ್ತಾ ಇದೆಯಾ? ಅವಳು ಪಾರ್ಕ್ ಅವಳು ಕೆಲಸ ಮಾಡ್ತಾ ಇದ್ಲಲ್ಲ, ಇಲ್ದಿದ್ದೆಲ್ಲ ಕಿತಾಪತ್ತಿ ಸೃಷ್ಟಿ ಮಾಡ್ಬಿಟ್ಟು ಅವಳು 100 ಯಾಕೆ ಕಳಿಸ್ತೆ ನೀನು? ಯಾಕತ್ತೆ ಕಳಿಸ್ತೆ? ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ, ಬೇಕಾದ್ರೆ ಮಾಡ್ಕೊ, ಬ್ಯಾಡ್ದಿದ್ರೆ ಬಿದ್ದಿರು. ಹೌದೇನು? ಹೌದಾ, ಸರಿ ಆಯ್ತು. ಏನು ಮಾಡಬೇಕು ಅಂತ ನನಗೆ ಗೊತ್ತು, ಮಾಡ್ತೀನಿ. ಇಕ್ಕಿದ್ದೀನಿ ನೀರೇ, ಅನ್ನಕ್ಕೆ ನೀರು. ಅವಳ್ಕೊಂದು ಮಾಡಿಕ್ತೀನಿ ನೀರು ಸಾಕು. ಮಾಡಲ್ಲೇ? ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಕೆಲಸ. ನಿಮ್ಮ ಅಮ್ಮನ್ಕೇನು ಕೈ ಬಿದ್ದೋಗದ ಕಾಲು ಬಿದ್ದೋಗದ? ಮಾಡ್ತಾಳೆ ಬಿಡು. ಅಯ್ಯಲ್ಲೋ ಒಪ್ಪರ ಮುಂದೆ ಕೈ ಬಿದ್ದೋಗ್ಬೇಕು ಕಾಲು ಬಿದ್ದೋಗ್ಬೇಕೇನೆ. ನಿನ್ನ ಎಗ್ರು ಬಿದ್ದೋಗ, ನಿನ್ನ ನಿಗ್ರ ಸಾಯ. ನನಗ್ಯಾಕೆ ಕೈ ಬಿದ್ದೋಗಿ ಕಾಲು ಬಿದ್ದೋಗ್ಲಿ? ನಿನ್ಕೆ ಬಿದ್ದೋಗ್ಲಿ ಹೇಳೆ ಕೈ ಕಾಲು? ನನಗ್ಯಾಕೆ ಬಿದ್ದೋಗ್ಬೇಕು? ಏನತ್ತೆ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಮನೆ ಕೆಲಸ ಮಾಡೋ ಬೋಸುಡಿ ಅಂದ್ರೆ ಎಷ್ಟೇ ಮಾತಾಡ್ತಾ ಇದೆಯಾ ನೀನು? ನಾನು ಮಾಡಲ್ಲ ಅಷ್ಟೇ. ನಿನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು, ಮಾಡ್ತೀನಿ. ನೋಡಿಲ್ಲಮ್ಮ, ನೋದಾ ತಡೋದಿ ಅಂತ ತಲೆ ಮೇಲೆ ಕೂತಂದಿದ್ದೆ. ನೋತಾ ಇವಾಗ ಇವಳೆಗರು ಬಿತ್ತೋಗ, ಹೇಳಮ್ಮ ಇವಳು ಮಕ ಮುಚ್ಚೋಗ. ಕಾವಿ ತಿಳಿ ಹತ್ತಿದ ಆದರೆ ಇತ್ತೊತ್ತಿಗೆ ಎಲ್ಲ ತೆತ್ತ ಮಾರಿ ಆರಾಮಾಗಿ ಕೂತಂದಿಲ್ಲರು. ಇದೇನಲ್ಲಮ್ಮ ಪಾತಿಳಿ ಇತ್ತು ಬಿದ್ದೇವೆ. ಬಿದ್ದಿರ್ಲಿ ಸುಮ್ಮನೆ ಬಿದ್ದಿರ್ಲಿ. ಅದೇನು ಮಾಡ್ತಾಳೋ ಮಾಡಲಿ. ಇದೇ ಇವಳು ಕರುಣೆಕ ಮಾಡುವಾಗ ಅನ್ನ ರಷ್ಟು ಹೆಚ್ಚಾಗಿ ಮಾಡಿ ಎತ್ಕೊಂಡೋಗಿ ರೂಮಾಗಿ ಇಕ್ಕಣ್ಣ. ಅದೇನು ಮಾಡ್ತಾಳೋ ಮಾಡ್ಕೊಂಡು ಸುಮ್ಮನೆ. ಅಲ್ವೋ ಅಂದೆಲ್ಲ ಮಾಬರಲ್ಲಮ್ಮ. ಏಯ್ ಬಾಯಿ ಮುಚ್ಕೊಂಡಿರೇ, ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಮ ಮಾವನ್ ಬರಲಿ, ಅವಾಗ ಕೇಳ್ತಾನಲ್ಲ ಆವಾಗಿರೋದು ಇವಳು ಗ್ರಾಚಾರ. ಊಟ ಎತ್ಕೊಂಬರ್ರಮ್ಮ ಅಂತ ಹೇಳ್ತಾನಲ್ಲ ಆವಾಗ. ಅವಳಿಗೆ ಇವತ್ತು ಗಾಸರ ಬಿಡ್ತೀನಿ. ಏ ಚರಣ್ಯ, ಚರಣ್ಯ ಯಾರು? ಏ ಬಾರ ಇಲ್ಲಿ. ಯಾಯಮ್ಮನ್ಗೆ ಒಂದು ಸಾಲ ಕೊಡ್ಬೇಕಾಗಿಲ್ಲ, ನಾನು ಬರಲ್ಲ. ಯಾಯಮ್ಮನ ಹತ್ರ ನಾನು ಸಾಲ ಮಾಡಿಲ್ಲ. ಲೇಯ್ ಬಾಯಿ ಮುಚ್ಕೊಂಡು ಬಾರ ನೀನು. ಕಂಡವ್ರೆ ನಿಗ್ರನ ನನ್ನ ಹತ್ರ ತೋರಿಸ್ಬೇಡ ನೀನು ದುರಾಂಕರ. ನಾನು ಎಂಥವಳಂತ ನಿಂಗೆ ಇನ್ನೂ ತಿಳಿದು ಹೇಳಿದ್ನಲ್ಲ. ಯಾಯಮ್ಮನ ಹತ್ರ ನಾನು ಸಾಲ ಮಾಡಿಲ್ಲ ಅಂತ ಕೂಗಿದ ತಕ್ಷಣ ಬರಕ್ಕ. ಅದೇನಂತ ಅಲ್ಲಿಂದಾನೆ ಹೇಳಿ. ಓ ಯಾರ ಈ ಅಮ್ಮನ? ಏನು ಈ ಅಮ್ಮನ ಮನೆ ಬಾಕ್ಲಿಗೆ ಹೋಗಿದ್ನ ನಾನು? ಊಟ ಹಾಕಮ್ಮ, ದುಡ್ಡು ಕೊಡಮ್ಮ, ಬಟ್ಟೆ ಕೊಡಮ್ಮ ಅಂತ ಯಾವಳು ಹಿಂಗೆ ಬಂದು ಮಾತಾಡ್ತಾವಳೆ? ಅಯ್ಯ ನೀನು ದುರಾಂಕರಕ್ಕ, ನಾನು ಎಕ್ಕಡ ಹಾಕ್ತೋ ನೀನು ಕಿತ್ತೋದು ಮಕ್ಕಷ್ಟು ಬೆಂಕಿ ಇಕ್ಕ. ಎಷ್ಟೇ ಮಾತಾಡ್ತಾ ಇದೆಯಾ ಬೋಸುಡಿ ನೀನು? ಯಾವಳೆ ಅವಳು ಅಷ್ಟು ಮಾತಾಡ್ತಾ ಇರೋಳು? ಬೋಸುಡಿ ಗೀಸುಡಿ ಅಂತ ತಡಿ ಗಾಚಾರ ಬಿಡಿಸ್ತೀನಿ. ಅಜ್ಜಿ ನೀನಾ? ನಾನೇ. ಏನಜ್ಜಿ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನೀನ್ ಕೇಳ್ಬೇಕು ಅಕ್ಕ ಅಮ್ಮನ್ಕ ಸಮಾಚಾರ ಎಲ್ಲಾನು ಹೇಳ್ತಿದ್ರೆ ಆತದ. ಆರಿತಿರ್ತಿ ಯಜಮಾನಿ ನೀನು. ಇದೇನಾಯ್ತಮ್ಮ ಬೆಳಗ್ಗೆ ಬೆಳಗ್ಗೆ ದೆವ್ವಳಂಗೆ ಬಂದು ಹಿಂಗ್ ಬರ್ಕೊಂತ ಇದೆಯಾ ನಮ್ಮನೆ ಬಾಕ್ಲಕ? ಯಾರ ನೋಡಿದವ್ರು ಏನ್ ಅನ್ಕೊಳಲ್ಲ? ಈ ಅಮ್ಮನ ಹತ್ರ ಸಾಲಾಗಿಲ್ಲ ಮಾಡೋಳ, ಅದಕ್ಕೆ ಬಂದು ಜಗಳ ಮಾಡ್ತಾವಳೆ ಅಂತ ಅನ್ಕೊಳಲ್ಲ? ಅಮ್ಮ ನಿನಗ್ ಸಾಲ ಕೊಡೋಷ್ಟು ಸಾವುಕಾರ್ಲು ನಾನಲ್ಲಮ್ಮ. ನಿನಗ್ ಸಾಲ ಕೊಟ್ಟು ನಾನು ಗೆಲ್ಲಕ್ಕಾತದ? ಮುಂದುವರಿಯುವುದು